ಖಾನಾಪುರ ತಾಲೂಕಿನ ಏನು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಸಿಟಿ ರವಿ ಅವರನ್ನ ಬಂಧನ ಮಾಡಿ ಒಳಗೆ ಕರೆದುಕೊಂಡಿರುವಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಘಟನೆ ಬಗ್ಗೆ ಏನು ಹೇಳ್ತೀನಿ? ಘಟನೆ ಇದು ವಿಧಾನ ಪರಿಷತ್ ಒಳಗಡೆ ನಡೆದಿರೋದು. ಅದರಿಂದ ಅಲ್ಲೇ ತೀರ್ಮಾನ ಆಗಬೇಕು. ಈಗ ಪೊಲೀಸರು ಸರ್ಕಾರದ ಕುಮ್ಮಕ್ಕಿಂದ, ಮಂತ್ರಿಗಳ ಕುಮ್ಮಕ್ಕಿಂದ ಅವ್ರನ್ನ ಬಂಧನ ಮಾಡಿ ಈಗ ರಾತ್ರಿ ಎಲ್ಲ ತಗೊಂಡು ಸ್ಟೇಷನಲ್ಲಿ ಇಟ್ಕೊಂಡು ಬೆಳಗ್ಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಇವೆಲ್ಲ ಎಮ್ ಎಲ್ ಎಗಳಿಗೆ ಈ ಥರ ಮಾಡ್ತಾರೆ ಅಂದರೆ ಕಾಂಗ್ರೆಸ್ ಅವರು ಏನು ತಿಳ್ಕೊಂಡವ್ರೆ ಪರ್ಮನೆಂಟಾಗಿ ಇವರೇ ಇರ್ತಾರೆ ಅಂತ, ಅಧಿಕಾರದಾಗ ನಾವೇ ಇರ್ತೀರಿ ಅಂತ. ನೆಕ್ಸ್ಟ್ ನಿಮ್ಗೆ ಅಧಿಕಾರ ಓದ್ತಲ್ಲ ಅವಾಗ ನಿಮಗೂ ಇದೇ ಗತಿ ಆಗುತ್ತೆ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಒಳಗಡೆ ಭೇಟಿಯಾಗಿದ್ದಾರೆ ಸರ್, ಏನಂದ್ರು ಸಿಟಿ? ಇಲ್ಲ, ಆರಾಮಾಗಿದ್ದಾರೆ. ಫೈಟ್ ಮಾಡೋಣ, ನ್ಯಾಯಾಲಯದಲ್ಲಿ ನಾವು ಫೈಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸರ್, ಏನು ಎಲ್ಲಿ ಬೆಂಗಳೂರು ಕರ್ಕೊಂಡು ಹೋಗ್ತಾರಾ ಅಥವಾ ಇಲ್ಲಿ? ಬೆಂಗಳೂರು. ಸರ್, ಈಗ ಏನು ಸಿಟಿ ರೋರ್ ಏನು ಹೇಳಿಕೆ ಕೊಟ್ಟಿದ್ರು, ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನೋದು ಆ ಆಡಿಯೋ ಕೂಡ ರಿಲೀಸ್ ಆಗಿರುವಂಥದ್ದು. ಎಲ್ಲಪ್ಪ ಆಡಿಯೋ ತೋರಿಸು, ಎಲ್ಲಿದೆ? ಸರ್, ಕೊನೆಯದಾಗಿ ಈ ಪೊಲೀಸ್ ಏನು ಸುವರ್ಣಸೌಧ ಆವರಣದಲ್ಲೇ ಈ ರೀತಿಯಾಗಿ ಏನು ಮುತ್ತಿಗೆ ಹಾಕುವ ಯತ್ನ ಕೂಡ ಆಗುತ್ತೆ. ಎಲ್ಲಿ? ಕಾರಿಗೆ ಮುತ್ತಿಗೆ ಹಾಕುವ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ, ಹೊಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ಇದೆಲ್ಲ ಬಹಳ ಏನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾದೇಶ್ ಜೊತೆ ಮೈಲಾರಿ ಪಡದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಖಾನಾಪುರ ತಾಲೂಕಿನ ಏನು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಸಿಟಿ ರವಿ ಅವರನ್ನ ಬಂಧನ ಮಾಡಿ ಒಳಗೆ ಕರೆದುಕೊಂಡಿರುವಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಘಟನೆ ಬಗ್ಗೆ ಏನು ಹೇಳ್ತೀನಿ? ಘಟನೆ ಇದು ವಿಧಾನ ಪರಿಷತ್ ಒಳಗಡೆ ನಡೆದಿರೋದು. ಅದರಿಂದ ಅಲ್ಲೇ ತೀರ್ಮಾನ ಆಗಬೇಕು. ಈಗ ಪೊಲೀಸರು ಸರ್ಕಾರದ ಕುಮ್ಮಕ್ಕಿಂದ, ಮಂತ್ರಿಗಳ ಕುಮ್ಮಕ್ಕಿಂದ ಅವ್ರನ್ನ ಬಂಧನ ಮಾಡಿ ಈಗ ರಾತ್ರಿ ಎಲ್ಲ ತಗೊಂಡು ಸ್ಟೇಷನಲ್ಲಿ ಇಟ್ಕೊಂಡು ಬೆಳಗ್ಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಇವೆಲ್ಲ ಎಮ್ ಎಲ್ ಎಗಳಿಗೆ ಈ ಥರ ಮಾಡ್ತಾರೆ ಅಂದರೆ ಕಾಂಗ್ರೆಸ್ ಅವರು ಏನು ತಿಳ್ಕೊಂಡವ್ರೆ ಪರ್ಮನೆಂಟಾಗಿ ಇವರೇ ಇರ್ತಾರೆ ಅಂತ, ಅಧಿಕಾರದಾಗ ನಾವೇ ಇರ್ತೀರಿ ಅಂತ. ನೆಕ್ಸ್ಟ್ ನಿಮ್ಗೆ ಅಧಿಕಾರ ಓದ್ತಲ್ಲ ಅವಾಗ ನಿಮಗೂ ಇದೇ ಗತಿ ಆಗುತ್ತೆ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಒಳಗಡೆ ಭೇಟಿಯಾಗಿದ್ದಾರೆ ಸರ್, ಏನಂದ್ರು ಸಿಟಿ? ಇಲ್ಲ, ಆರಾಮಾಗಿದ್ದಾರೆ. ಫೈಟ್ ಮಾಡೋಣ, ನ್ಯಾಯಾಲಯದಲ್ಲಿ ನಾವು ಫೈಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸರ್, ಏನು ಎಲ್ಲಿ ಬೆಂಗಳೂರು ಕರ್ಕೊಂಡು ಹೋಗ್ತಾರಾ ಅಥವಾ ಇಲ್ಲಿ? ಬೆಂಗಳೂರು. ಸರ್, ಈಗ ಏನು ಸಿಟಿ ರೋರ್ ಏನು ಹೇಳಿಕೆ ಕೊಟ್ಟಿದ್ರು, ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನೋದು ಆ ಆಡಿಯೋ ಕೂಡ ರಿಲೀಸ್ ಆಗಿರುವಂಥದ್ದು. ಎಲ್ಲಪ್ಪ ಆಡಿಯೋ ತೋರಿಸು, ಎಲ್ಲಿದೆ? ಸರ್, ಕೊನೆಯದಾಗಿ ಈ ಪೊಲೀಸ್ ಏನು ಸುವರ್ಣಸೌಧ ಆವರಣದಲ್ಲೇ ಈ ರೀತಿಯಾಗಿ ಏನು ಮುತ್ತಿಗೆ ಹಾಕುವ ಯತ್ನ ಕೂಡ ಆಗುತ್ತೆ. ಎಲ್ಲಿ? ಕಾರಿಗೆ ಮುತ್ತಿಗೆ ಹಾಕುವ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ, ಹೊಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ಇದೆಲ್ಲ ಬಹಳ ಏನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾದೇಶ್ ಜೊತೆ ಮೈಲಾರಿ ಪಡದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಖಾನಾಪುರ ತಾಲೂಕಿನ ಏನು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಸಿಟಿ ರವಿ ಅವರನ್ನ ಬಂಧನ ಮಾಡಿ ಒಳಗೆ ಕರೆದುಕೊಂಡಿರುವಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಘಟನೆ ಬಗ್ಗೆ ಏನು ಹೇಳ್ತೀನಿ? ಘಟನೆ ಇದು ವಿಧಾನ ಪರಿಷತ್ ಒಳಗಡೆ ನಡೆದಿರೋದು. ಅದರಿಂದ ಅಲ್ಲೇ ತೀರ್ಮಾನ ಆಗಬೇಕು. ಈಗ ಪೊಲೀಸರು ಸರ್ಕಾರದ ಕುಮ್ಮಕ್ಕಿಂದ, ಮಂತ್ರಿಗಳ ಕುಮ್ಮಕ್ಕಿಂದ ಅವ್ರನ್ನ ಬಂಧನ ಮಾಡಿ ಈಗ ರಾತ್ರಿ ಎಲ್ಲ ತಗೊಂಡು ಸ್ಟೇಷನಲ್ಲಿ ಇಟ್ಕೊಂಡು ಬೆಳಗ್ಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಇವೆಲ್ಲ ಎಮ್ ಎಲ್ ಎಗಳಿಗೆ ಈ ಥರ ಮಾಡ್ತಾರೆ ಅಂದರೆ ಕಾಂಗ್ರೆಸ್ ಅವರು ಏನು ತಿಳ್ಕೊಂಡವ್ರೆ ಪರ್ಮನೆಂಟಾಗಿ ಇವರೇ ಇರ್ತಾರೆ ಅಂತ, ಅಧಿಕಾರದಾಗ ನಾವೇ ಇರ್ತೀರಿ ಅಂತ. ನೆಕ್ಸ್ಟ್ ನಿಮ್ಗೆ ಅಧಿಕಾರ ಓದ್ತಲ್ಲ ಅವಾಗ ನಿಮಗೂ ಇದೇ ಗತಿ ಆಗುತ್ತೆ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಒಳಗಡೆ ಭೇಟಿಯಾಗಿದ್ದಾರೆ ಸರ್, ಏನಂದ್ರು ಸಿಟಿ? ಇಲ್ಲ, ಆರಾಮಾಗಿದ್ದಾರೆ. ಫೈಟ್ ಮಾಡೋಣ, ನ್ಯಾಯಾಲಯದಲ್ಲಿ ನಾವು ಫೈಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸರ್, ಏನು ಎಲ್ಲಿ ಬೆಂಗಳೂರು ಕರ್ಕೊಂಡು ಹೋಗ್ತಾರಾ ಅಥವಾ ಇಲ್ಲಿ? ಬೆಂಗಳೂರು. ಸರ್, ಈಗ ಏನು ಸಿಟಿ ರೋರ್ ಏನು ಹೇಳಿಕೆ ಕೊಟ್ಟಿದ್ರು, ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನೋದು ಆ ಆಡಿಯೋ ಕೂಡ ರಿಲೀಸ್ ಆಗಿರುವಂಥದ್ದು. ಎಲ್ಲಪ್ಪ ಆಡಿಯೋ ತೋರಿಸು, ಎಲ್ಲಿದೆ? ಸರ್, ಕೊನೆಯದಾಗಿ ಈ ಪೊಲೀಸ್ ಏನು ಸುವರ್ಣಸೌಧ ಆವರಣದಲ್ಲೇ ಈ ರೀತಿಯಾಗಿ ಏನು ಮುತ್ತಿಗೆ ಹಾಕುವ ಯತ್ನ ಕೂಡ ಆಗುತ್ತೆ. ಎಲ್ಲಿ? ಕಾರಿಗೆ ಮುತ್ತಿಗೆ ಹಾಕುವ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ, ಹೊಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ಇದೆಲ್ಲ ಬಹಳ
ಏನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾದೇಶ್ ಜೊತೆ ಮೈಲಾರಿ ಪಡದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಖಾನಾಪುರ ತಾಲೂಕಿನ ಏನು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಸಿಟಿ ರವಿ ಅವರನ್ನ ಬಂಧನ ಮಾಡಿ ಒಳಗೆ ಕರೆದುಕೊಂಡಿರುವಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಘಟನೆ ಬಗ್ಗೆ ಏನು ಹೇಳ್ತೀನಿ? ಘಟನೆ ಇದು ವಿಧಾನ ಪರಿಷತ್ ಒಳಗಡೆ ನಡೆದಿರೋದು. ಅದರಿಂದ ಅಲ್ಲೇ ತೀರ್ಮಾನ ಆಗಬೇಕು. ಈಗ ಪೊಲೀಸರು ಸರ್ಕಾರದ ಕುಮ್ಮಕ್ಕಿಂದ, ಮಂತ್ರಿಗಳ ಕುಮ್ಮಕ್ಕಿಂದ ಅವ್ರನ್ನ ಬಂಧನ ಮಾಡಿ ಈಗ ರಾತ್ರಿ ಎಲ್ಲ ತಗೊಂಡು ಸ್ಟೇಷನಲ್ಲಿ ಇಟ್ಕೊಂಡು ಬೆಳಗ್ಗೆ ಬೆಂಗಳೂರಿಗೆ ಕರ್ಕೊಂಡೋಗಿ, ಇವೆಲ್ಲ ಎಮ್ ಎಲ್ ಎಗಳಿಗೆ ಈ ಥರ ಮಾಡ್ತಾರೆ ಅಂದರೆ ಕಾಂಗ್ರೆಸ್ ಅವರು ಏನು ತಿಳ್ಕೊಂಡವ್ರೆ ಪರ್ಮನೆಂಟಾಗಿ ಇವರೇ ಇರ್ತಾರೆ ಅಂತ, ಅಧಿಕಾರದಾಗ ನಾವೇ ಇರ್ತೀರಿ ಅಂತ. ನೆಕ್ಸ್ಟ್ ನಿಮ್ಗೆ ಅಧಿಕಾರ ಓದ್ತಲ್ಲ, ಅವಾಗ ನಿಮಗೂ ಇದೇ ಗತಿ ಆಗುತ್ತೆ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಒಳಗಡೆ ಭೇಟಿಯಾಗಿದ್ದಾರೆ ಸರ್, ಏನಂದ್ರು ಸಿಟಿ? ಇಲ್ಲ, ಆರಾಮಾಗಿದ್ದಾರೆ. ಫೈಟ್ ಮಾಡೋಣ, ನ್ಯಾಯಾಲಯದಲ್ಲಿ ನಾವು ಫೈಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸರ್, ಏನು ಎಲ್ಲಿ ಬೆಂಗಳೂರು ಕರ್ಕೊಂಡು ಹೋಗ್ತಾರಾ ಅಥವಾ ಇಲ್ಲೇ? ಬೆಂಗಳೂರು. ಸರ್, ಈಗ ಏನು ಸಿಟಿ ರೋವರು ಏನು ಹೇಳಿಕೆ ಕೊಟ್ಟಿದ್ರು, ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನೋದು ಆ ಆಡಿಯೋ ಕೂಡ ರಿಲೀಸ್ ಆಗಿರುವಂಥದ್ದು. ಎಲ್ಲಪ್ಪ ಆಡಿಯೋ ತೋರಿಸು, ಎಲ್ಲಿದೆ? ಸರ್, ಕೊನೆಯದಾಗಿ ಈ ಪೊಲೀಸ್ ಏನು ಸುವರ್ಣಸೌಧ ಆವರಣದಲ್ಲೇ ಈ ರೀತಿಯಾಗಿ ಏನು ಮುತ್ತಿಗೆ ಹಾಕುವ ಯತ್ನ ಕೂಡ ಆಗುತ್ತೆ. ಎಲ್ಲಿ? ಕಾರಿಗೆ ಮುತ್ತಿಗೆ ಹಾಕುವ ಯತ್ನ. ಅವ್ರ ಮೇಲೆ ಅಲ್ಲೇ ಮಾಡ್ತಾರೆ, ಹೊಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ಇದೆಲ್ಲ ಬಹಳ ಏನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾದೇಶ್ ಜೊತೆ ಮೈಲಾರಿ ಪಡದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಖಾನಾಪುರ ತಾಲೂಕಿನ ಏನು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಸಿಟಿ ರವಿ ಅವರನ್ನ ಬಂಧನ ಮಾಡಿ ಒಳಗೆ ಕರೆದುಕೊಂಡಿರುವಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಘಟನೆ ಬಗ್ಗೆ ಏನು ಹೇಳ್ತೀನಿ? ಘಟನೆ ಇದು ವಿಧಾನ ಪರಿಷತ್ ಒಳಗಡೆ ನಡೆದಿರೋದು. ಅದರಿಂದ ಅಲ್ಲೇ ತೀರ್ಮಾನ ಆಗಬೇಕು. ಈಗ ಪೊಲೀಸರು ಸರ್ಕಾರದ ಕುಮ್ಮಕ್ಕಿಂದ, ಮಂತ್ರಿಗಳ ಕುಮ್ಮಕ್ಕಿಂದ ಅವ್ರನ್ನ ಬಂಧನ ಮಾಡಿ ಈಗ ರಾತ್ರಿ ಎಲ್ಲ ತಗೊಂಡು ಸ್ಟೇಷನಲ್ಲಿ ಇಟ್ಕೊಂಡು ಬೆಳಗ್ಗೆ ಬೆಂಗಳೂರಿಗೆ ಕರ್ಕೊಂಡೋಗಿ, ಇವೆಲ್ಲ ಎಮ್ ಎಲ್ ಎಗಳಿಗೆ ಈ ಥರ ಮಾಡ್ತಾರೆ ಅಂದರೆ ಕಾಂಗ್ರೆಸ್ ಅವರು ಏನು ತಿಳ್ಕೊಂಡವ್ರೆ ಪರ್ಮನೆಂಟಾಗಿ ಇವರೇ ಇರ್ತಾರೆ ಅಂತ, ಅಧಿಕಾರದಾಗ ನಾವೇ ಇರ್ತೀರಿ ಅಂತ. ನೆಕ್ಸ್ಟ್ ನಿಮ್ಗೆ ಅಧಿಕಾರ ಓದ್ತಲ್ಲ, ಅವಾಗ ನಿಮಗೂ ಇದೇ ಗತಿ ಆಗುತ್ತೆ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಒಳಗಡೆ ಭೇಟಿಯಾಗಿದ್ದಾರೆ ಸರ್, ಏನಂದ್ರು ಸಿಟಿ? ಇಲ್ಲ, ಆರಾಮಾಗಿದ್ದಾರೆ. ಫೈಟ್ ಮಾಡೋಣ, ನ್ಯಾಯಾಲಯದಲ್ಲಿ ನಾವು ಫೈಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸರ್, ಏನು ಎಲ್ಲಿ ಬೆಂಗಳೂರು ಕರ್ಕೊಂಡು ಹೋಗ್ತಾರಾ ಅಥವಾ ಇಲ್ಲೇ? ಬೆಂಗಳೂರು. ಸರ್, ಈಗ ಏನು ಸಿಟಿ ರೋವರು ಏನು ಹೇಳಿಕೆ ಕೊಟ್ಟಿದ್ರು, ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನೋದು ಆ ಆಡಿಯೋ ಕೂಡ ರಿಲೀಸ್ ಆಗಿರುವಂಥದ್ದು. ಎಲ್ಲಪ್ಪ ಆಡಿಯೋ ತೋರಿಸು, ಎಲ್ಲಿದೆ? ಸರ್, ಕೊನೆಯದಾಗಿ ಈ ಪೊಲೀಸ್ ಏನು ಸುವರ್ಣಸೌಧ ಆವರಣದಲ್ಲೇ ಈ ರೀತಿಯಾಗಿ ಏನು ಮುತ್ತಿಗೆ ಹಾಕುವ ಯತ್ನ ಕೂಡ ಆಗುತ್ತೆ. ಎಲ್ಲಿ? ಕಾರಿಗೆ ಮುತ್ತಿಗೆ ಹಾಕುವ ಅವ್ರ ಮೇಲೆ ಅಲ್ಲೇ ಮಾಡ್ತಾರೆ, ಹೊಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ಇದೆಲ್ಲ ಬಹಳ ಏನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾದೇಶ್ ಜೊತೆ ಮೈಲಾರಿ ಪಡದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಖಾನಾಪುರ ತಾಲೂಕಿನ ಏನು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಸಿಟಿ ರವಿ ಅವರನ್ನ ಬಂಧನ ಮಾಡಿ ಒಳಗೆ ಕರೆದುಕೊಂಡಿರುವಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಘಟನೆ ಬಗ್ಗೆ ಏನು ಹೇಳ್ತೀನಿ? ಘಟನೆ ಇದು ವಿಧಾನ ಪರಿಷತ್ ಒಳಗಡೆ ನಡೆದಿರೋದು. ಅದರಿಂದ ಅಲ್ಲೇ ತೀರ್ಮಾನ ಆಗಬೇಕು. ಈಗ ಪೊಲೀಸರು ಸರ್ಕಾರದ ಕುಮ್ಮಕ್ಕಿಂದ, ಮಂತ್ರಿಗಳ ಕುಮ್ಮಕ್ಕಿಂದ ಅವ್ರನ್ನ ಬಂಧನ ಮಾಡಿ ಈಗ ರಾತ್ರಿ ಎಲ್ಲ ತಗೊಂಡು ಸ್ಟೇಷನಲ್ಲಿ ಇಟ್ಕೊಂಡು ಬೆಳಗ್ಗೆ ಬೆಂಗಳೂರಿಗೆ ಕರ್ಕೊಂಡೋಗಿ, ಇವೆಲ್ಲ ಎಮ್ ಎಲ್ ಎಗಳಿಗೆ ಈ ಥರ ಮಾಡ್ತಾರೆ ಅಂದರೆ ಕಾಂಗ್ರೆಸ್ ಅವರು ಏನು ತಿಳ್ಕೊಂಡವ್ರೆ ಪರ್ಮನೆಂಟಾಗಿ ಇವರೇ ಇರ್ತಾರೆ ಅಂತ, ಅಧಿಕಾರದಾಗ ನಾವೇ ಇರ್ತೀರಿ ಅಂತ. ನೆಕ್ಸ್ಟ್ ನಿಮ್ಗೆ ಅಧಿಕಾರ ಓದ್ತಲ್ಲ, ಅವಾಗ ನಿಮಗೂ ಇದೇ ಗತಿ ಆಗುತ್ತೆ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಒಳಗಡೆ ಭೇಟಿಯಾಗಿದ್ದಾರೆ ಸರ್, ಏನಂದ್ರು ಸಿಟಿ? ಇಲ್ಲ, ಆರಾಮಾಗಿದ್ದಾರೆ. ಫೈಟ್ ಮಾಡೋಣ, ನ್ಯಾಯಾಲಯದಲ್ಲಿ ನಾವು ಫೈಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸರ್, ಏನು ಎಲ್ಲಿ ಬೆಂಗಳೂರು ಕರ್ಕೊಂಡು ಹೋಗ್ತಾರಾ ಅಥವಾ ಇಲ್ಲೇ? ಬೆಂಗಳೂರು. ಸರ್, ಈಗ ಏನು ಸಿಟಿ ರೋವರು ಏನು ಹೇಳಿಕೆ ಕೊಟ್ಟಿದ್ರು, ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನೋದು ಆ ಆಡಿಯೋ ಕೂಡ ರಿಲೀಸ್ ಆಗಿರುವಂಥದ್ದು. ಎಲ್ಲಪ್ಪ ಆಡಿಯೋ ತೋರಿಸು, ಎಲ್ಲಿದೆ? ಸರ್, ಕೊನೆಯದಾಗಿ ಈ ಪೊಲೀಸ್ ಏನು ಸುವರ್ಣಸೌಧ ಆವರಣದಲ್ಲೇ ಈ ರೀತಿಯಾಗಿ ಏನು ಮುತ್ತಿಗೆ ಹಾಕುವ ಯತ್ನ ಕೂಡ ಆಗುತ್ತೆ. ಎಲ್ಲಿ?
ಸಿಟಿ ಕಾರಿಗೆ ಮುತ್ತಿಗೆ ಹಾಕೋ ಸರ್, ಒಂದೇ ನಿಮಿಷ. ಮತ್ತು ಅಲ್ಲೇ ಅವ್ರ ಮೇಲೆ ಅಲ್ಲೇ ಮಾಡ್ತಾರೆ, ಸರ್, ಒಂದೇ- ಈ ಕಡೆ ಹೊಡೆಯುವಂಥ ಸರ್, ಒಂದೇ ಪ್ರಯತ್ನ ನಿಮಿಷ, ಮಾಡ್ತಾ ಒಂದೇ ಇದ್ದಾರೆ. ಸರ್, ಅದರಿಂದ ಇದೆಲ್ಲ ಸರ್, ಭಾಳ ಒಂದೇ ಕ್ವಶನ್ ಈ ಕಡೆ ಹೇಳಿ. ಏನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂದೇಶ್ ಜೊತೆ ಮೈಲಾರಿ ಪಡದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.